ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಮೊದಲ ಜೆಟ್ ಚಾಲಿತ ಲಾಯ್ಟರಿಂಗ್ ಮ್ಯುನಿಷನ್ ದಿವ್ಯಾಸ್ತ್ರ MK3 ಯಶಸ್ವಿ ಮೊದಲ ಹಾರಾಟ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಲಕ್ನೋ ಮೂಲದ ರಕ್ಷಣಾ ಕ್ಷೇತ್ರದ ಸ್ಟಾರ್ಟ್ಅಪ್ ಸಂಸ್ಥೆ ಕಾವಾ UAV ಪ್ರೈವೇಟ್ ಲಿಮಿಟೆಡ್ ಕಂಪನಿ ಭಾರತದಲ್ಲೇ ಅಭಿವೃದ್ಧಿಪಡಿಸಲಾದ ಮುಂದಿನ ತಲೆಮಾರಿನ ದಿವ್ಯಾಸ್ತ್ರ MK3 ಲಾಯ್ಟರಿಂಗ್ ಮ್ಯುನಿಷನ್ ನ ಮೊದಲ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಪರೀಕ್ಷೆ ಆಗಸ್ಟ್ 11, 2026 ರಂದು ನಡೆಸಲಾಗಿದೆ. ವಿಶೇಷವೆಂದರೆ ದಿವ್ಯಾಸ್ತ್ರ MK3 ಭಾರತದ ಮೊದಲ ಸ್ವದೇಶಿ ಜೆಟ್ ಪವರ್ಡ್ ಲಾಯ್ಟರಿಂಗ್ ಮ್ಯುನಿಷನ್ ಹಾರಾಟ ನಡೆಸಿದ ವ್ಯವಸ್ಥೆ ಎಂದು ಕಾವಾ UAV ಸಂಸ್ಥೆ ಹೇಳಿದೆ. ಹಾಗಾದರೆ ಈ ದಿವ್ಯಾಸ್ತ್ರ MK3 ಎಂದರೇನು? ಸರಳವಾಗಿ ಹೇಳುವುದಾದರೆ ಇದು ಸಾಮಾನ್ಯ ಡ್ರೋನ್ ಅಂತಲ್ಲ. ಲಾಯ್ಟರಿಂಗ್ ಮ್ಯುನಿಷನ್ಸ್ ಎಂದರೆ ಒಂದು ಪ್ರದೇಶದ ಮೇಲೆ ಅಥವಾ ಗುರಿಯ ಸುತ್ತಮುತ್ತ ನಿರ್ದಿಷ್ಟ ಸಮಯದವರೆಗೆ ಹಾರಾಡುತ್ತಾ ಸೂಕ್ತ ಗುರಿಯನ್ನು ಗುರುತಿಸಿದ ನಂತರ ನಿಖರವಾಗಿ ದಾಳಿ ನಡೆಸಲು ವಿನ್ಯಾಸಗೊಳಿಸಲಾದ ಮಾನವರಹಿತ ದಾಳಿ ವ್ಯವಸ್ಥೆ. ಅಂದರೆ ಇದು ಒಂದು ರೀತಿಯಲ್ಲಿ ಡ್ರೋನ್ನ ಹಾರಾಟ ಸಾಮರ್ಥ್ಯ ಮತ್ತು ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ದಾಳಿ ಸಾಮರ್ಥ್ಯವನ್ನು ಒಂದೇ ವ್ಯವಸ್ಥೆಯಲ್ಲಿ ಹೊಂದಿರುತ್ತದೆ. ಇದೀಗ ಈ ಕ್ಷೇತ್ರಕ್ಕೆ ಭಾರತವು ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ದಿವ್ಯಾಸ್ತ್ರ MK3 ನ ಪ್ರಮುಖ ವಿಶೇಷತೆ ಏನು? ಸ್ನೇಹಿತರೆ, ಈ ವ್ಯವಸ್ಥೆಯ ಅತ್ಯಂತ ಗಮನಾರ್ಹ ಅಂಶವೆಂದರೆ ಇದರ ಜೆಟ್ ಇಂಜಿನ್. ದಿವ್ಯಾಸ್ತ್ರ MK3ಗೆ ಭಾರತದಲ್ಲೇ ಅಭಿವೃದ್ಧಿಪಡಿಸಲಾದ ಸ್ವದೇಶಿ ಜೆಟ್ ಇಂಜಿನ್ ಅನ್ನು ಬಳಸಲಾಗಿದೆ. ಈ ಇಂಜಿನ್ ಅನ್ನು DG ಪ್ರೊಪಲ್ಷನ್ ಎಂಬ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಎಂದು ಕಾವಾ UAV ಸಂಸ್ಥೆ ತಿಳಿಸಿದೆ. ಕಾವಾ UAV ಸಂಸ್ಥೆಯ ಪ್ರಕಾರ ದಿವ್ಯಾಸ್ತ್ರ MK3 ಅಭಿವೃದ್ಧಿಯಲ್ಲಿ ಯಾವುದೇ ಆಮದು ಮಾಡಿಕೊಂಡ ಜೆಟ್ ಇಂಜಿನ್ ಅಥವಾ ವಿದೇಶಿ ಪ್ರಮುಖ ಉಪವ್ಯವಸ್ಥೆಯ ಮೇಲೆ ಅವಲಂಬನೆಯಾಗಿಲ್ಲ. ಅಂದರೆ ಇದರಿಂದ ವಿನ್ಯಾಸದಿಂದ ಹಿಡಿದು ಇಂಜಿನ್ ಮತ್ತು ಪ್ರಮುಖ ವ್ಯವಸ್ಥೆಗಳ ಅಭಿವೃದ್ಧಿಯವರೆಗೆ ದೇಶೀಯ ಸಾಮರ್ಥ್ಯವನ್ನು ಬಳಸುವ ಪ್ರಯತ್ನ ಮಾಡಲಾಗಿದೆ. ಇದಕ್ಕಾಗಿಯೇ ಸಂಸ್ಥೆ ಇದನ್ನು ಆತ್ಮನಿರ್ಭರ ಭಾರತದ ನೈಜ ಉದಾಹರಣೆ ಎಂದು ವಿವರಿಸಿದೆ. 1 ವರ್ಷದ ಒಳಗೆ ಮೊದಲ ಹಾರಾಟ. ಇಲ್ಲಿ ಮತ್ತೊಂದು ಗಮನಾರ್ಹ ಅಂಶವಿದೆ ಸ್ನೇಹಿತರೆ. ಕಾವಾ UAV ಸಂಸ್ಥೆಯ ಪ್ರಕಾರ ದಿವ್ಯಾಸ್ತ್ರ MK3 ಕಾರ್ಯಕ್ರಮ ಆರಂಭವಾದ ನಂತರ ಕೇವಲ 1 ಕ್ಯಾಲೆಂಡರ್ನ ವರ್ಷದ ಒಳಗೆ ಇದರ ಮೇಡನ್ ಫ್ಲೈಟ್ ನಡೆಸಲಾಗಿದೆ. ರಕ್ಷಣಾ ತಂತ್ರಜ್ಞಾನದಲ್ಲಿ ಒಂದು ಹೊಸ ಜೆಟ್ ಪವರ್ಡ್ ಅನ್ಮ್ಯಾನ್ಡ್ ಸ್ಟ್ರೈಕ್ ಸಿಸ್ಟಮ್ ಅನ್ನು ಕಲ್ಪನೆಯ ಹಂತದಿಂದ ನಿರ್ಮಾಣದ ಹಂತಕ್ಕೆ ತೆಗೆದುಕೊಂಡು ಹೋಗಿ ನಂತರ ಮೊದಲ ಪರೀಕ್ಷೆ ನಡೆಸುವುದು ದೊಡ್ಡ ತಾಂತ್ರಿಕ ಸಾಧನೆಯಾಗಿದೆ. ಈ ಯಶಸ್ಸಿನ ಕುರಿತು ಕಾವಾ UAV ಸಂಸ್ಥೆಯ ಸಹಸ್ಥಾಪಕರು ಇದು ಕೇವಲ ಒಂದು ಟೆಸ್ಟ್ ಫ್ಲೈಟ್ ಅಲ್ಲ ಎಂದು ಹೇಳಿದ್ದಾರೆ. ಭಾರತದ ಒಳಗೆ ಒಂದು ಜೆಟ್ ಪವರ್ಡ್ ಪ್ರಿಸಿಷನ್ ಸ್ಟ್ರೈಕ್ ಸಿಸ್ಟಮ್ ಅನ್ನು ಕಲ್ಪನೆ ಮಾಡಿ ವಿನ್ಯಾಸಗೊಳಿಸಿ ನಿರ್ಮಿಸಿ ಮತ್ತು ಹಾರಾಟ ನಡೆಸುವ ಸಾಮರ್ಥ್ಯವನ್ನು ದೇಶ ಪ್ರದರ್ಶಿಸಿದೆ ಎಂದು ಅವರು ಹೇಳಿದ್ದಾರೆ. ಯುದ್ಧ ಭೂಮಿಯಲ್ಲಿ ಇಂತಹ ವ್ಯವಸ್ಥೆಗಳ ಮಹತ್ವವೇನು? ಇಂದಿನ ಆಧುನಿಕ ಯುದ್ಧಗಳಲ್ಲಿ ಮಾನವರಹಿತ ವ್ಯವಸ್ಥೆಗಳ ಪಾತ್ರ ವೇಗವಾಗಿ ಹೆಚ್ಚುತ್ತಿದೆ. ವಿಶೇಷವಾಗಿ ಶತ್ರುವಿನ ಪ್ರಮುಖ ಗುರಿಗಳು, ವಾಹನಗಳು, ರಕ್ಷಣಾ ವ್ಯವಸ್ಥೆಗಳು ಅಥವಾ ಇತರ ಸೈನಿಕ ಮೂಲಸೌಕರ್ಯಗಳ ಮೇಲೆ ಕಡಿಮೆ ಸಮಯದಲ್ಲಿ ನಿಖರವಾದ ದಾಳಿ ನಡೆಸಲು ಇಂತಹ ವ್ಯವಸ್ಥೆಗಳು ಉಪಯುಕ್ತವಾಗಬಹುದು. ಲಾಯ್ಟರಿಂಗ್ ಮ್ಯುನಿಷನ್ ನ ಪ್ರಮುಖ ಪ್ರಯೋಜನವೆಂದರೆ ಇದನ್ನು ಶತ್ರುಗಳ ಗುರಿಯ ಪ್ರದೇಶದ ಸಮೀಪಕ್ಕೆ ಕಳುಹಿಸಿ ಸೂಕ್ತ ಗುರಿಗಾಗಿ ಕಾಯುವ ಸಾಮರ್ಥ್ಯ. ಇದರಿಂದ ಸಾಂಪ್ರದಾಯಿಕ ಕ್ಷಿಪಣಿಗಳಿಗಿಂತ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಹೊಂದಿಕೊಳ್ಳುವ ದಾಳಿ ಆಯ್ಕೆ ಸಿಗಬಹುದು. ಅಂದರೆ ದಿವ್ಯಾಸ್ತ್ರ MK3 ನಿಖರವಾದ ವೇಗ, ವ್ಯಾಪ್ತಿ, ಸಿಡಿತಲೆ ಸಾಮರ್ಥ್ಯ, ಕಾರ್ಯಾಚರಣೆಯ ಎತ್ತರ ಮತ್ತು ಇತರೆ ಕಾರ್ಯಕ್ಷಮತಾ ಅಂಕಿಅಂಶಗಳನ್ನು ಕಾವಾ UAV ಸಂಸ್ಥೆ ಇನ್ನೂ ಸಂಪೂರ್ಣವಾಗಿ ಬಹಿರಂಗಪಡಿಸಿಲ್ಲ. ಈ ಬೆಳವಣಿಗೆಗಳನ್ನು ನೋಡಿದರೆ ಭಾರತದ ರಕ್ಷಣಾ ಕ್ಷೇತ್ರವು ಅನ್ಮ್ಯಾನ್ಡ್ ವಾರ್ಫೇರ್, ಪ್ರಿಸಿಷನ್ ಸ್ಟ್ರೈಕ್ ಮತ್ತು ಸ್ವದೇಶಿ ಪ್ರೊಪಲ್ಷನ್ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ವೇಗವಾಗಿ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿರುವುದು ಸ್ಪಷ್ಟವಾಗುತ್ತದೆ. ವಿಶೇಷವಾಗಿ ವಿದೇಶಿ ತಂತ್ರಜ್ಞಾನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ಅಭಿವೃದ್ಧಿಪಡಿಸಿದ ರಕ್ಷಣಾ ವ್ಯವಸ್ಥೆಗಳನ್ನು ನಿರ್ಮಿಸುವುದು ಭಾರತದ ಆತ್ಮನಿರ್ಭರ ಭಾರತದ ದೃಷ್ಟಿಕೋನದ ಪ್ರಮುಖ ಭಾಗವಾಗಿದೆ. ದಿವ್ಯಾಸ್ತ್ರ
MK3ಯ ಮೊದಲ ಹಾರಾಟ ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಮುಂದಿನ ಹಂತದಲ್ಲಿ ಇದರ ಹೆಚ್ಚಿನ ಹಾರಾಟದ ಪರೀಕ್ಷೆಗಳು, ಕಾರ್ಯಕ್ಷಮತೆಯ ಮೌಲ್ಯಮಾಪನ ಮತ್ತು ಸೇನಾ ಬಳಕೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಹೇಗೆ ಮುಂದುವರಿಯುತ್ತವೆ ಎಂಬುದು ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಜೆಟ್ ಪವರ್ಡ್ ಅನ್ಮ್ಯಾನ್ಡ್ ಸ್ಟ್ರೈಕ್ ಟೆಕ್ನಾಲಜಿಗೆ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸೂಚನೆ ಇದಾಗಿದೆ. ಕೇವಲ 1 ವರ್ಷದ ಒಳಗೆ ಅಭಿವೃದ್ಧಿಯಿಂದ ಮೊದಲ ಹಾರಾಟದವರೆಗೆ ತಲುಪಿರುವ ದಿವ್ಯಾಸ್ತ್ರ MK3 ಭಾರತೀಯ ಖಾಸಗಿ ರಕ್ಷಣಾ ಕೈಗಾರಿಕೆ ವೇಗವಾಗಿ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿರುವುದಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿದೆ. ಇದು ಕೇವಲ ಒಂದು ಡ್ರೋನ್ನ ಹಾರಾಟವಲ್ಲ, ಇದು ಭಾರತದಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಪೀಳಿಗೆಯ ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಹೆಜ್ಜೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.